ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ಮಾಕ್ ರೌಂಡ್ ರಿಸಲ್ಟ್ ನ ನಿನ್ನೆ ಬಿಟ್ಟಿದ್ರೆ ಇವಾಗ ಮಾಕ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಮತ್ತೆ ಡೌಟ್ ಇದ್ದೇ ಇರುತ್ತೆ. ಕಟ್ ಆಫ್ ಏನಾಗಿದೆ ಇವಾಗ ಮಾಕ್ ರೌಂಡ್ ಇನ್ಕ್ರೀಸ್ ಆಗಿದೆಯಾ, ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಆಗಿದೆಯಾ, ಮತ್ತೆ ಫೈನಲ್ ರಿಸಲ್ಟ್ ಬರ್ಬೇಕಾದ್ರೆ ನನ್ಗೆ ಇವಾಗ ಏನ್ ಕಾಲೇಜ್ ಸಿಕ್ಕಿದೆಯಲ್ಲ ಅದೇ ಸಿಗುತ್ತಾ, ಅಥವಾ ನಂಗೆ ಸಿಕ್ಕೇ ಇಲ್ಲ ಇವಾಗ ಕಾಲೇಜು, ನನ್ಗೆ ಏನಾದ್ರೂ ಇವಾಗ ಕಾಲೇಜ್ ಅಲಾಟ್ಮೆಂಟ್ ಆಗ್ಬೋದಾ ರೌಂಡ್ 1 ಅಲ್ಲಿ ಅಂತ. ಮತ್ತೆ ನೀವೆಲ್ಲರೂ ಕೂಡ ಕಾಮನ್ ಆಗಿ ನೀವೇನೇನು ಮಿಸ್ಟೇಕ್ಗಳನ್ನ ಮಾಡ್ತೀರಾ, ಮತ್ತೆ ಇವಾಗ ನಿಮ್ಮ ರಿಸರ್ವೇಶನ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ. ಇವಾಗ ಕೆಲವು ಕಾಲೇಜಲ್ಲಿ ಫೀಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಕ್ಯಾಟಗರಿ ಸೀಟ್ ಅಲ್ಲಿ ಒಂದು ಕಟ್ ಆಫ್ ಅನ್ನೋದು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮ್ಗೆ ಯಾರಿಗೆ ರೌಂಡ್ 1 ಅಲ್ಲಿ ಒಂದು ಮಾಕ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಹಾಗೆ ಇವಾಗ ಕಟ್ ಆಫ್ ಏನ್ ನಿಂತಿದೆಯಲ್ಲ ಆ ಒಂದು ರ್ಯಾಂಕಿಂಗು ನಿಮ್ಮ ರ್ಯಾಂಕಿಂಗ್ ಏನಾದ್ರು ಒಂದು 30,000 40,000 ಆ ರೀತಿ ದೂರ ಇದ್ದೀರಾ ಒಂದು ಗೌರ್ಮೆಂಟ್ ಸೀಟ್ಗಳಿಗೆ ಅಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಾಗ್ಲೂ ಕೂಡ ಸೀಟ್ ಸಿಗದೇನು ಕೂಡ ಇರಬಹುದಾಗಿರುತ್ತೆ. ಸೀಟ್ ಸಿಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ನೀವೇನಾದ್ರೂ ಅದಕ್ಕೆ ಒಂದು ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಗೆ ಜಾಯ್ನ್ ಆಗ್ಬೇಕು ಅಂತ ಇರಂದ್ರೆ ನೀಟ್ ಇನ್ಸ್ಪೈರ್ ಅಕಾಡೆಮಿನ ಚೂಸ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ಇರ್ತಾರೆ, ಹಾಗೆ ಗುಡ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಸಿಗುತ್ತೆ. ಮತ್ತೆ ಲಾಸ್ಟ್ ಇಯರ್ ಎಲ್ಲ ಇವ್ರ ಹತ್ರ ಕೋಚಿಂಗ್ ಪಡ್ಕೊಂಡಿರೋರು ಯಾವ ರೀತಿ ಅವ್ರ ಸ್ಕೋರ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರೋ ಸ್ಕ್ರೀನ್ ಮೇಲೆ ನೋಡಬಹುದಾಗಿರುತ್ತೆ. ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ, ಒಂದೇ ಬ್ಯಾಚ್ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಬೇಗ ಎನ್ರೋಲ್ ಆಗಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವಂತ ಪ್ರತಿಯೊಂದು ಪಾಯಿಂಟ್, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಏನೇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ರಿಸರ್ವೇಶನ್ ಪಾಲಿಸಿ ಯಾವ ರೀತಿ ಈ ವರ್ಷ ಏನೇನ್ ಚೇಂಜಸ್ ಆಗಿದೆ, ಮತ್ತೆ ಕಟ್ ಆಫ್ ಯಾವೊಂದೇ ಕ್ಯಾಟಗರಿಲಿ ಇನ್ಕ್ರೀಸ್ ಆಗುತ್ತೆ ಫೈನಲ್ ರಿಸಲ್ಟ್ ಬಂದಾಗ ರೌಂಡ್ 1 ಅಲ್ಲಿ, ಮತ್ತೆ ಕಟ್ ಆಫ್ ಮಾರ್ಕ್ ರೌಂಡ್ ಯಾವ ರೀತಿ ಬಂದಿದೆ ಈ ವರ್ಷ, ಮತ್ತೆ ನೀವೇನೇನೋ ಒಂದು ರಾಂಗ್ ಡಿಸಿಷನ್ ನ ತಗೋಬಾರ್ದು, ಮತ್ತೆ ಯಾವ ಕಾಲೇಜಲ್ಲಿ ಫೀಸ್ ಚೇಂಜಸ್ ಆಗಿದೆ, ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಫೈನಲ್ ರಿಸಲ್ಟ್, ಈ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಇನ್ಫಾರ್ಮೇಶನ್ ನ. ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ರಿಸರ್ವೇಶನ್ ಪಾಲಿಸಿ ಯಾವ ರೀತಿ ಚೇಂಜಸ್ ಆಗಿದೆ ಅಂದ್ರೆ ಇಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಗೆ ಮೊದಲೆಲ್ಲ 44% ರಿಸರ್ವೇಶನ್ ಇತ್ತು, ಆದ್ರೆ ಈ ವರ್ಷ ಅದು 50% ಆಗಿದೆ. OBCಗೆ 32 ಇದ್ದಿದ್ದು ಈ ವರ್ಷನೂ ಕೂಡ 32 ಇದೆ. ಇಲ್ಲಿ SC ಕ್ಯಾಟಗರಿಗೆ ಲಾಸ್ಟ್ ಇಯರ್ ಎಲ್ಲ 17% ರಿಸರ್ವೇಶನ್ ಇದ್ದು ಈ ಇಯರ್ ಏನಾಗಿದೆ ಅಂದ್ರೆ 15% ಆಗಿದೆ. ಇಲ್ಲಿ ST ಕ್ಯಾಟಗರಿಗೆ ಒಂದು 7% ರಿಸರ್ವೇಶನ್ ಇದ್ದಿದ್ದನ್ನ 3% ಮಾಡಿದ್ದಾರೆ. ಓಕೆನಾ, ರಿಸರ್ವೇಶನ್ ಕಮ್ಮಿ ಆಗಿದೆ. ಅದರಿಂದ ನಿಮ್ಗೆ ಏನಾಗಿತ್ತು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ST ಕ್ಯಾಟಗರಿಗೆ ಸೀಟ್ಸ್ ಗಳನ್ನ ಕಮ್ಮಿ ಮಾಡಿದ್ರು. ಕಂಪ್ಯಾರಿಸನ್ ನ ಮಾಡಿ ನಿಮ್ಗೊಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡಿದೆ. ST ಕ್ಯಾಟಗರಿಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಈ ವರ್ಷ ಅಂತ. ಓಕೆನಾ, ಅದೇ ರೀತಿ ಏನಾಗಿದೆ ಅಂದ್ರೆ ST ಕ್ಯಾಟಗರಿಯಲ್ಲಿ ತುಂಬಾ ಲಾರ್ಜ್ ಡಿಫ್ರೆನ್ಸಸ್ ಅಲ್ಲಿ ಕಟ್ ಆಫ್ ಈ ವರ್ಷ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇಯರ್ ಕೂಡ ಇದೇ ಕಂಟಿನ್ಯೂ ಆಗ್ಬಹುದು. ಅದಕ್ಕೋಸ್ಕರ ST ಕ್ಯಾಟಗರಿ ವಿದ್ಯಾರ್ಥಿಗಳು ನೀವೇನಾದ್ರು ಡ್ರಾಪ್ ತಗೋತಾ ಇರಂದ್ರೆ ನಿಮ್ಮ ಎಫರ್ಟ್ ನ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಎಕ್ಸಾಮ್ ನ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ವರ್ಷ. ಓಕೆನಾ, ಮತ್ತೆ SC ಕ್ಯಾಟಗರಿಲಿ ಏನಾಗಿದೆ ಅಂದ್ರೆ 17% ಇಂದ 15% ಗೆ ರಿಸರ್ವೇಶನ್ ನ ಡ್ರಾಪ್ ಮಾಡಿದ್ರೆ. ಇಲ್ಲಿ SC ಕ್ಯಾಟಗರಿ A ಅಂದ್ರೆ ಬೇರೆ ಬರುತ್ತೆ, SC ಕ್ಯಾಟಗರಿ B ಅಂದ್ರೆ ಬೇರೆ ಬರುತ್ತೆ, ಮತ್ತೆ SC ಕ್ಯಾಟಗರಿ C ಅಲ್ಲಿ ಬೇರೆ ಇರುತ್ತೆ. ಓಕೆನಾ, ಕಟ್ ಆಫ್ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್. ಓಕೆನಾ, ಈ 3 ಕ್ಯಾಟಗರಿಲಿ ಜಾಸ್ತಿ ಕಟ್ ಆಫ್ ಒಂದು ವೇರಿಯೇಷನ್ ಬಂದಿರೋದು SC ಕ್ಯಾಟಗರಿ C ಅಲ್ಲಿ. ಓಕೆನಾ, ಇಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. SC ಕ್ಯಾಟಗರಿ AB ಅಲ್ಲಿ ಲಾಸ್ಟ್ ವರ್ಷ ಏನು SC ಕ್ಯಾಟಗರಿ ಕಟ್ ಆಫ್ ನಿಂತ್ಕೋತಿದ್ದಲ್ಲ ಸೇಮ್ ಅದೇ ಅಪ್ರಾಕ್ಸ್ ಆಗಿ ಆ ಒಂದು ಮಾರ್ಕ್ಸ್ ರೇಂಜ್ ಅಲ್ಲೇ ಇದೆ. ಆದ್ರೆ C ಅಲ್ಲಿ ಇರೋರ್ಗಂತೂ ಮೇಜರ್ ಆಗಿ ಎಫೆಕ್ಟ್ ಬಿದ್ದಿದೆ ಈ ವರ್ಷ. ಓಕೆನಾ, ಅದರಿಂದ ಈ ವರ್ಷ ನೀವು ಯಾರು SC ಮತ್ತೆ ST ವಿದ್ಯಾರ್ಥಿಗಳು ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ನೀವು ಏನಾದ್ರು ಲಾಂಗ್ ಟರ್ಮ್ಗೆ ಹೋಗ್ತಾ ಏನಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನೆಕ್ಸ್ಟ್ ವರ್ಷ ನಿಮಗೆ ರಿಸರ್ವೇಶನ್ ಗಳೆಲ್ಲ ಕಮ್ಮಿ ಆಗಿರೋದ್ರಿಂದ ನಿಮ್ಗೆ ಕಾಂಪಿಟೇಷನ್ ಇರುತ್ತೆ ಇನ್ ಮುಂದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾಠನೇ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಇವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲೇ ನೀವು ಎಷ್ಟೊಂದು ಜನ ಮಿಸ್ಟೇಕ್ ಗಳನ್ನ ಮಾಡೋದು, ಕೌನ್ಸಲಿಂಗ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡದೇ ಇರೋದು. ಓಕೆನಾ, ಇವಾಗ ಎಷ್ಟೊಂದ್ ಜನ ಮೈಂಡ್ ಸೆಟ್ ಏನಿದೆ ಅಂದ್ರೆ ನನಗೆ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಗ್ಬೋದು ಅನ್ನೋ ಒಂದು ಜಸ್ಟ್ ಅರ್ಜಂಪ್ಷನ್ ಅಲ್ಲಿ ಇರ್ತೀರಾ. ಯಾವುದೇ ತರದ ಕಟ್ ಆಫ್ ಚೆಕ್ ಮಾಡದೆ, ಪ್ರಾಪರ್ ಆಗಿ ನಾಲೆಡ್ಜ್ ಇಲ್ದೆ. ಓಕೆನಾ, ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ
ಇವಾಗ ನನಗೆ 12 ಲಕ್ಷ ಸೀಟ್ ಸಿಕ್ಕಿಲ್ಲ, ನಾನು ಡೈರೆಕ್ಟ್ ಆಗಿ 22ಕ್ಕೆ ಹೋಗೋದಾ, 35ಕ್ಕೆ ಹೋಗೋದಾ, 45ಕ್ಕೆ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅನಲೈಸಿಸ್ ಮಾಡಕ್ ಬರಲ್ಲ. ಇವಾಗ ನಿಮ್ಗೆ ನೆಕ್ಸ್ಟ್ 22 ಸಿಗುತ್ತಾ, 35 ಸಿಗುತ್ತಾ, ಯಾವ ರೀತಿ ಕಟ್ ಆಫ್ ವೇರಿಯೇಷನ್ ಆಗುತ್ತೆ ರೌಂಡ್ 2ಗೆ ರೌಂಡ್ 3ಗೆ ಅನ್ನೋದು. ಓಕೆನಾ, ಈ ರೀತಿ ಗೊತ್ತಿಲ್ಲದಾಗ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ನಿಮ್ಮ ಹತ್ರ ದುಡ್ಡಿದೆ ಅನ್ಬಿಟ್ಟು 12 ಲಕ್ಷ ಬದಲು 22ಕ್ಕೆ ಹೋಗ್ತೀರಾ, 22 ಬದಲು 35ಕ್ಕೆ ಹೋಗ್ತೀರಾ. ಅವಾಗ ನಿಮ್ಗೆ ವರ್ಷ ಒಂದು 12 ಲಕ್ಷ 20 ಲಕ್ಷ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರಾಪರ್ ಆಗಿ ನಾಲೆಜ್ ತಗೊಂಡು ನಂತರ ನೀವು ಡಿಸೈಡ್ ಮಾಡಿ ನೆಕ್ಸ್ಟ್ ನೀವು ರೌಂಡ್ 2 ಅಲ್ಲಿ 22ಗೆ ಹೋಗ್ಬೇಕಾ ಅಥವಾ 35ಗೆ ಹೋಗ್ಬೇಕಾ ಅನ್ನೋದು. ನಿಮ್ಗೆ ಯಾವುದೇ ತರದ ತೊಂದರೆ ಇಲ್ದೇನೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ ನ ಎಲ್ಲ ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ಪೇಯ್ಡ್ ಕೌನ್ಸಿಲಿಂಗ್ ಸರ್ವಿಸ್ಗೆ ಎನ್ರೋಲ್ ಆಗ್ಬೋದಾಗಿರುತ್ತೆ. ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಓಕೆನಾ, ನೀವು 12 ಲಕ್ಷ 22 ಲಕ್ಷ ಕಟ್ಟಕ್ಕೆ ರೆಡಿ ಇದ್ದೀರಾ ಕಾಲೇಜ್ಗಳಿಗೆ ಅಂದ್ರೆ ನಿಮ್ ಮೆಂಬರ್ಶಿಪ್ ಅಮೌಂಟ್ ಏನು ದೊಡ್ಡದೇನೋ ಅನ್ಸಲ್ಲ, ನೀವು ಆರಾಮಾಗಿ ಇದನ್ನ ಆಫರ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ನಿಮ್ಗೆ ಒನ್ ಡೇ ಮೆಂಬರ್ಶಿಪ್ ಇರುತ್ತೆ, ಅದಕ್ಕೂ ಕೂಡ ನೀವು ಎನ್ರೋಲ್ ಆಗಿ ನಿಮ್ಮ ಕ್ವಶನ್ ಗಳನ್ನ ರೈಸ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ನೆಕ್ಸ್ಟ್ ರೌಂಡ್ ಹೋಗ್ಬೇಕನ್ನೋ ಒಂದು ಕನ್ಫ್ಯೂಷನ್ ಇತ್ತು ಅಂದ್ರೆ ನೀವು ಒನ್ ಡೇಗೆ ಎನ್ರೋಲ್ ಆಗಬಹುದಾಗಿರುತ್ತೆ, ಇಲ್ಲ ನೀವು ಕಂಪ್ಲೀಟ್ ಕೌನ್ಸಿಲಿಂಗ್ ಸರ್ವಿಸ್ಗೂ ಕೂಡ ಎನ್ರೋಲ್ ಆಗಬಹುದಾಗಿರುತ್ತೆ. ಓಕೆನಾ, ನಿಮ್ ಇಷ್ಟ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮ್ಗೆ ಯಾರಿಗಾರಿಗೆ ಸೀಟ್ ಸಿಕ್ಕಿಲ್ಲ, ನೀವೇನ್ ಮಾಡ್ಬೇಕಾಗಿತ್ತೆ ಅಂದ್ರೆ ಇವಾಗ ಕರೆಕ್ಟ್ ಆಗಿರುವಂತ ಡಿಸಿಷನ್ ನ ತಗೋಬೇಕಾಗುತ್ತೆ. ಇವಾಗ ನಾನು ಬ್ಯಾಕಪ್ ಪ್ಲಾನ್ ಆಗಿ BDS ನ ಆಡ್ ಮಾಡ್ಕೋಬೇಕಾ, BMS ನ ಆಡ್ ಮಾಡ್ಕೋಬೇಕಾ, ಅಥವಾ ನನಗೆ ಇವಾಗ ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗಲ್ವಾ, ನಾನು ಡ್ರಾಪಿಂಗ್ ಹೋಗ್ಬೇಕಾ ಅನ್ನೋದನ್ನ. ಓಕೆನಾ, ಅಥವಾ ಏನಾದ್ರೂ ಇವಾಗ ಬಜೆಟ್ ನ ರೈಸ್ ಮಾಡ್ಕೋಬೇಕಾ, ಈ ರೀತಿ ನೀವು ಕಂಪ್ಲೀಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿರುವಂತ ಸೀಟು ಸಿಗುತ್ತೆ. ಓಕೆನಾ, ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಅಲ್ಲೇ ಕೌನ್ಸಿಲಿಂಗ್ ರೌಂಡ್ 1 ರೌಂಡ್ 2 ಎಲ್ಲ ಕೂಡ ಅಟೆಂಡ್ ಮಾಡ್ತೀರಾ. ಲಾಸ್ಟ್ ನಿಮ್ ಕೈಯಲ್ಲಿ 27 ಲಕ್ಷ ಅಲ್ಲ 30 ಲಕ್ಷ ಇದ್ರೂ ಕೂಡ ನಿಮ್ಗೆ ಯಾವ್ದೇ ತರದ ಸೀಟ್ ತಗೊಳಕ್ ಆಗದೇನೆ ನೀವು ಒಂದು ಕೌನ್ಸಿಲಿಂಗ್ ಇಂದ ಆಚೆ ಉಳಿತೀರಾ. ತಿರ್ಗಾ ನೆಕ್ಸ್ಟ್ ವರ್ಷ ನೀವು ಟ್ರೈ ಮಾಡ್ಬೇಕಾಗುತ್ತೆ. ಓಕೆನಾ, ಮತ್ತೆ ನೀವು ಯಾರ್ಯಾರು MCC ಕೌನ್ಸಿಲಿಂಗ್ KA ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡ್ತಾ ಇರಾ, ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ನಿಮ್ ಸಿಚುಯೇಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೀವು 12 ಲಕ್ಷ ಟ್ರೈ ಮಾಡ್ತಾ ಇರ್ತೀರಾ. ಇಲ್ಲಿ 12 ಲಕ್ಷ ಸಿಕ್ಕಿಲ್ಲ ಅಂದ್ರೆ MCC 22 ಲಕ್ಷ ಸೀಟ್ ನ ತಗೊಳ್ಳೋಣ ಅಂತ ಅಲ್ಲಿ ಟ್ರೈ ಮಾಡ್ತಾ ಇರ್ತೀರಾ. ಓಕೆನಾ, ಇಲ್ಲಿ ರೌಂಡ್ 1 ಅಲ್ಲಿ ಸಿಕ್ಕಿಲ್ಲ, ಅಲ್ಲಿ ರೌಂಡ್ 1 ಅಲ್ಲಿ 22 ಲ್ಯಾಕ್ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಇವಾಗ ರೌಂಡ್ 2 ನ ಇವಾಗ KA ನೀವು ಟ್ರೈ ಮಾಡದ 12 ಲಕ್ಷಕ್ಕೆ ಸಿಗುತ್ತಾ ಸಿಗಲ್ಲ ಅನ್ನೋ ಕ್ಲಾರಿಟಿ ಕನ್ಫ್ಯೂಷನ್ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕೆಲವ್ರಿಗೆ ರೌಂಡ್ 2 ಅಲ್ಲಿ 12 ಲಕ್ಷ ಸಿಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ 22 ಕೊಟ್ಬಿಟ್ಟು ಹೋಗಿ ಅಡ್ಮಿಷನ್ ಆಗ್ತಾರೆ. ಆ ರೀತಿ ಕೂಡ ನೀವು ಮಿಸ್ಟೇಕ್ ಗಳನ್ನ ಮಾಡ್ತೀರಾ. ಇದೆಲ್ಲ ನೀವು ಕರೆಕ್ಷನ್ ನ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ಒಂದು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ. ಓಕೆನಾ, ಇಲ್ಲಿ ಮಾಕ್ ರೌಂಡ್ ಕಟ್ ಆಫ್ ಏನಾಗಿದೆ ಅಂದ್ರೆ, ಇಲ್ಲಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಬಂದ್ಬಿಟ್ಟು ಡಿಕ್ರೀಸ್ ಆಗಿದೆ. ನಾನು ಮೊದಲೇ ಹೇಳಿದ ರೀತಿ ಕಟ್ ಆಫ್ ರ್ಯಾಂಕಿಂಗ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದೆ ನಿಮ್ಗೆ, ಅದೇ ರೀತಿ ಅದು ಡಿಕ್ರೀಸ್ ಆಗಿದೆ. ಸ್ಕೋರ್ ಅಲ್ಲಿ ಸ್ಲೈಟ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಪ್ರತಿ ಒಂದು ಕ್ಯಾಟಗರಿಲೂ ಕೂಡ ರ್ಯಾಂಕ್ ಡಿಕ್ರೀಸ್ ಆಗಿದ್ರು ಕೂಡ ಲಾಸ್ಟ್ ಇಯರ್ ಒಂದು 480ಗೆ ಸೀಟ್ ಸಿಕ್ಕಿತ್ತು ಅಂದ್ರೆ ಈ ವರ್ಷ ಅದು 495 ಆಗಿದೆ. ಆ ರೀತಿ ಮಾರ್ಕ್ಸ್ ವೈಸ್ ಅದು ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ ಒಂದು 90,000ಕ್ಕೆ ಸೀಟ್ ಸಿಕ್ಕಿತ್ತು ಅಂದ್ರೆ ಈ ವರ್ಷ 1,05,000 ಕೂಡ ಸೀಟ್ ಸಿಕ್ಕಿದೆ. ಈ ರೀತಿ ಒಂದು ವೇರಿಯೇಷನ್ ಆಗಿದೆ ರಿಸಲ್ಟ್ ಅಲ್ಲಿ. ಓಕೆನಾ, ಇದಕ್ಕೆಲ್ಲದಕ್ಕೂ ಕಾರಣ ಏನಂದ್ರೆ ಸೀಟ್ ಎಲ್ಲ ಕೂಡ ಫಸ್ಟೇ ನಮಗೆ ಇನ್ಕ್ರೀಸ್ ಆಗಿರೋದ್ರಿಂದ. ಓಕೆನಾ, ಸೆಕೆಂಡ್ ರೌಂಡ್ ಅಲ್ಲಿ ನೀವು ಅಂತ ಮೇಜರ್ ಚೇಂಜಸ್ ನ ನೋಡಕ್ ಆಗಲ್ಲ. ಅಲ್ಲಿ ನಿಮ್ಗೆ ಕ್ಯಾಟಗರಿ ಮತ್ತೆ ಯಾವ ಟೈಪ್ ಆಫ್ ಸೀಟ್ ನೋಡ್ತಾ ಇರಾ ಅದ್ರ ಮೇಲೆ ಅದು ಕಟ್ ಆಫ್ ವೇರಿಯೇಷನ್ ಆಗುತ್ತೆ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾಲೆಜ್ ತಗೊಂಡು ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ ರೌಂಡ್ 2 ರೌಂಡ್ 3 ನ. ಮತ್ತೆ ಫೀಸ್ ಎಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಏನಂದ್ರೆ ಇವಾಗ ಲಾಸ್ಟ್ ಇಯರ್ ಎಲ್ಲ ಏನಿತ್ತು ಅಂದ್ರೆ ಈ ಒಂದು ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ 12 ಲ್ಯಾಕ್ ಇತ್ತು. ಮತ್ತೆ ನಿಮ್ಮ ಆಪ್ಷನ್ ಟ್ರೀ ಮಾಡಬೇಕಾದ್ರೂ ಕೂಡ ಗೌರ್ಮೆಂಟ್ ಆರ್ಡರ್ ಏನ್ ಬರುತ್ತಲ್ಲ ಅದ್ರ ಪ್ರಕಾರ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ರು. ಫೀಸ್ ನ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡಿರ್ಲಿಲ್ಲ ಆಪ್ಷನ್ ಅಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ. ಇವಾಗ ಏನಾಗಿದೆ ಅಂದ್ರೆ ಇದು 22 ಲಕ್ಷಕ್ಕೆ ಇನ್ಕ್ರೀಸ್ ಆಗಿದೆ ಫೀಸ್ ಸ್ಟ್ರಕ್ಚರ್. ಇಲ್ಲಿ 12 ಲಕ್ಷ ಫೀಸ್ ಸ್ಟ್ರಕ್ಚರ್ಗೆ ಕಟ್ ಆಫ್ ಬಂದ್ಬಿಟ್ಟು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ರೌಂಡ್ 1ಗೆ ಈ ಇಯರ್ ರೌಂಡ್ 1 ಅಲ್ಲಿ ಒಂದು ಕಟ್ ಆಫ್ ಬಂದ್ಬಿಟ್ಟು ಕಮ್ಮಿ ಆಗಿದೆ. ರೀಸನ್ ಏನಂದ್ರೆ ಸೀಟ್ಗಳು ಏನಾಗಿದೆ ಅಂದ್ರೆ ಈ ವರ್ಷ ರೌಂಡ್ 1 ಅಲ್ಲೇ ಒಂದು ಇನ್ಕ್ರೀಸ್ ಆಗಿದೆ. ಹಾಗೆ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಓಕೆನಾ, ಅದರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಕ್ಯಾಟಗರಿ 12 ಲ್ಯಾಕ್ ಸೀಟ್ಸ್ ಕ್ಯಾಟಗರಿಲಿ ಏನಾಗುತ್ತೆ ಅಂದ್ರೆ ಕಟ್ ಆಫ್ ಬಂದ್ಬಿಟ್ಟು ಇವಾಗ ಏನ್ ಸ್ಟಾಪ್ ಆಗಿದೆಯಲ್ಲ ಮಾಕ್ ರೌಂಡ್ಗೆ ಅದು ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಯಾಕೆಂದ್ರೆ ಇವಾಗ ಯಾರಿಗಾರಿಗೆ 22 ಲಕ್ಷ ಕಟ್ಟಕ್ ಆಗಲ್ಲ ಅವ್ರು ಎಲ್ಲರೂ ಕೂಡ ಇವಾಗ ಬಸವೇಶ್ವರ ಮೆಡಿಕಲ್ ಕಾಲೇಜ್ ನ ಡಿಲೀಟ್ ಮಾಡ್ತಾರೆ. ಇವಾಗ 12 ಲಕ್ಷದಲ್ಲಿ ಒಂದು ಕಾಲೇಜ್ ಕಮ್ಮಿ ಆಗಿದೆ. ಓಕೆನಾ, ಅದರಿಂದ ಇವಾಗ ನಮ್ಗೆ ರೌಂಡ್ 1 ಅಲ್ಲಿ ಒಂದು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ 12 ಲ್ಯಾಕ್ಸ್ ಅಲ್ಲಿ. ಓಕೆನಾ, ಇವಾಗ 12 ಲ್ಯಾಕ್ಸ್ ಅಲ್ಲಿ ಕಟ್ ಆಫ್ ಕಮ್ಮಿ ಆಗಿದೆ, ನನಗೆ ಸೀಟ್ ಸಿಕ್ಬಿಟ್ಟಿದೆ ಅಂತ ನೀವು ಯಾರು ಕೂಡ ಖುಷಿ ಪಡಕ್ ಹೋಗ್ಬಿಡಿ. ಯಾರು ಬಾರ್ಡ್ ಅಲ್ಲಿ ಸೀಟ್ ನ ತಗೊಂಡಿದೀರಾ ಅವರು ನಿಮ್ಗೆ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಮತ್ತೆ ನೀವೇನಾದ್ರೂ ಈ ಒಂದು ಕಾಲೇಜ್ ನ 12 ಲ್ಯಾಕ್ಸ್ ಅಲ್ಲಿ ಇದೆ ಅಂದ್ಬಿಟ್ಟು ಬಸವೇಶ್ವರ ಮೆಡಿಕಲ್ ಕಾಲೇಜ್ ನ ಹಾಕೊಂಡಿದ್ರೆ ದಯವಿಟ್ಟು ಬೇಗ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ 20ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಆಪ್ಷನ್ ಅಲ್ಲಿ ಡಿಲೀಟ್ ರೀಅರೇಂಜ್ ಮಾಡಿಫಿಕೇಶನ್ ಮಾಡ್ಕೊಳ್ಳಕ್ಕೆ.
ಇಲ್ಲಿ ನಮಗೆ ರೌಂಡ್ 1 ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ 20ನೇ ತಾರೀಕು ಆದ್ಮೇಲೆ ಬರ್ಬೋದು. 20ನೇ ತಾರೀಕು ಆದ್ಮೇಲೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಪ್ರೊವಿಷನ್ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಅದು ಅನೌನ್ಸ್ಮೆಂಟ್ ಆಗಿದ ತಕ್ಷಣ ವಿತಿನ್ 24 ಅವರ್ಸ್ ಅಲ್ಲಿ ನಮಗೆ ಫೈನಲ್ ರಿಸಲ್ಟ್ ಕೂಡ ಬಿಟ್ಬಿಡ್ತಾರೆ. ಆ ಒಂದು ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ನೀವು ನೆಕ್ಸ್ಟ್ ಒಂದು ಅಡ್ಮಿಷನ್ ಪ್ರೊಸೆಸ್ ಗಳನ್ನ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತೆ ನಿಮ್ಮ ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ನೀಟ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.